ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರಾವಳಿಗೆ ಬೆಂಕಿ ಹಾಕ್ಬಿಡ್ತೀವಿ ಅನ್ನೋ ರೀತಿಯಾದಂತಹ ಬೆದರಿಕೆಯನ್ನ ಎಂಜಲು ಗಿಳಿ ಒಂದು ಮಾಡ್ತಾ ಇದೆ. ನಾನು ಯಾಕೆ ಈ ವಸಂತ ಗಿಳಿಯರನ್ನ ಎಂಜಲು ಗಿಳಿ ಅಂತ ಕರಿತೀನಿ ಅಂತಂದ್ರೆ, ಆತ ಆಡುವ ಮಾತುಗಳೆಲ್ಲವೂ ಸಹ ಅಥವಾ ಆತ ಮಾಡುವಂತಹ ಪ್ರತಿ ಕೃತ್ಯವೂ ಸಹ, ಕೃತ್ಯ ಕೆಲಸ ಅಲ್ಲ, ಕೃತ್ಯವೂ ಸಹ ಯಾರದ್ದೋ ಬಕೆಟ್ ಹಿಡಿಯೋದಕ್ಕೆ, ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾವುದೋ ಒಂದು ಆಮಿಷಕ್ಕೆ ಒಳಗಾದ ವ್ಯಕ್ತಿಯ ರೀತಿಯಲ್ಲಿ ಮಾಡುವಂತಹ ಒಂದು ನೀಚ ಮನಸ್ಥಿತಿಯ ವ್ಯಕ್ತಿ ವಸಂತ ಗಿಳಿಯಾರ್ ಅನ್ನುವಂತಹ ವ್ಯಕ್ತಿ. ಆತ ಈಗ ಹೊಸದಾಗಿ ಒಂದು ಟ್ವೀಟ್ ಅಥವಾ ಪೋಸ್ಟ್ ಹಾಕಿದ್ದಾನೆ. ತನ್ನ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಾನೆ. ಅದರಲ್ಲಿ ಕರಾವಳಿಗೆ ಬೆಂಕಿ ಬೀಳುತ್ತೆ, ಕಿಡಿ ಹತ್ಕೊಳ್ಳುತ್ತೆ ಅನ್ನುವಂತಹ ಬೆದರಿಕೆ ಹಾಕಿದ್ದಾನೆ. ಇದೇನು ಹೊಸದೇನಲ್ಲ, ಕರಾವಳಿಯಲ್ಲಿ ಬೆಂಕಿ ಹಾಕ್ತೀವಿ, ಕಿಡಿ ಹತ್ತಿಸ್ತೀವಿ ಅನ್ನುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ನಳಿನ್ ಕುಮಾರ್ ಕಟೀಲ್ ಹೇಳಿದಂತಹ ಡೈಲಾಗ್ಗಳು ಅಂತವೇನೆ. ಮತ್ತೆ ಬಿಜೆಪಿಯ RSS ನ ಸಂಘ ಪರಿವಾರದ ಪುಡಿ ರೌಡಿಗಳು ಹಿಂದುತ್ವ ಹೆಸರಿನಲ್ಲಿ ಅಲ್ಲಿ ಏನೆಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರು ಎಲ್ಲರೂ ಸಹ ದಿನ ಬೆಳಗಾದ್ರೆ ಈ ಡೈಲಾಗ್ ಬಳಸ್ತಾನೆ ಇರ್ತಾರೆ. ಆದರೆ ಈಗ ಈ ವಸಂತ ಗಿಳಿಯಾರ್ ಅನ್ನುವಂತಹ ಎಂಜಲು ಗಿಳಿ ಆಡಿರುವಂತಹ ಮಾತುಗಳಿದೆಯಲ್ಲ, ಅದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕೆ ಅಂದ್ರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಬದಲಾಗಿದೆ. ಈ ಹಿಂದಿನ ಪೊಲೀಸ್ ವ್ಯವಸ್ಥೆ ಇಲ್ಲ. ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ಅನ್ನುವಂತಹ SP, ಅದೇ ರೀತಿಯಾದಂತಹ ಕಮಿಷನರ್ ಇಬ್ರು ಇದ್ದಾರೆ. ಅವರು ಬಂದಾಗಿನಿಂದ ಕಳೆದ 6-7 ತಿಂಗಳಿಂದ ಕರಾವಳಿಯಲ್ಲಿ ಇಂತಹ ಬಾಲ ಬಿಚ್ಚುವವರಿಗೆ ಬಾಲ ಕಟ್ ಮಾಡಿದ್ದಾರೆ. ಮತ್ತೆ ಹೆಚ್ಚಿಗೆ ಅನಾವಶ್ಯಕವಾಗಿ ಬಾಯಿ ಬಿಡುವವರು, ದ್ವೇಷಕಾರುವವರು ಅಂಥವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿದ್ದಾರೆ ಸಹ. ಅದು ಯಾರೇ ಆಗಿದ್ರು ಬಿಸಿ ಮುಟ್ಟಿಸುವಂಥ ಕೆಲಸಗಳಾಗಿದ್ದಾವೆ. ಹಾಗಾಗಿ ಕಳೆದ 6-7 ತಿಂಗಳಲ್ಲಿ ಸ್ವಲ್ಪ ಕರಾವಳಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಒಳಗಡೆ ಕುದೀತಾ ಇದೆಯೇನೋ, ಬಟ್ ಕಂಟ್ರೋಲ್ ಅಲ್ಲಿದೆ. ಸೊ ಈಗ ಈ ಎಂಜಲು ಗಿಳಿ ಯಾವ ಕಾರಣಕ್ಕೆ ಅಲ್ಲಿ ಕರಾವಳಿ ಕರ್ನಾಟಕಕ್ಕೆ ಕಿಡಿ ಹೊತ್ತಿಸ್ಬಿಡ್ತೀವಿ, ಕಿಡಿ ಹಾಕಿಬಿಡ್ತೀವಿ, ಅದು ಸಲಹೆ ರೀತಿಯಲ್ಲಿ ಅಲ್ಲಿ ಅದು ಹೇಳಿತನ ಕೊನೆಯಲ್ಲಿ ಹಾಕೋ ಸಾಲಿದೆಯಲ್ಲ, ಅದು ಏನು ಅಂತ ಹೇಳ್ತೀನಿ, ಪೂರ್ತಿಯಾಗಿ ಓದ್ತೀನಿ ಆತನ ಫೇಸ್ಬುಕ್ ಪೋಸ್ಟನ್ನ. ಅದೊಂದು ಹೇಳಿತನ ಕೊನೆಯಲ್ಲಿ, ಅಂದ್ರೆ ಪ್ರಚೋದನೆ ಕೊಡ್ತೀವಿ ಆದರೆ ಅದು ಪ್ರಚೋದನೆ ಅಂತ ಹಂಗ ಅನ್ನಿಸ್ಬಾರ್ದು. ನಾವು ಆಕ್ಚುಲಿ ಹಿಂಗೆ ಹೇಳಿ ಹಂಗಾಗಬಾರದು ಅನ್ನೋದನ್ನ ಹಿಂಗೆ ಹೇಳ್ತಾ ಇದ್ದೀವಿ. ಆ ಒಂದು ಹೇಳಿತನವು ಸಹ ಕಾಣುತ್ತೆ. ಸೊ ಇದೆಲ್ಲವೂ ಸಹ ವಸಂತ ಗಿಳಿಯಾರ್ ಅನ್ನುವಂತಹ ಎಂಜಲು ಗಿಳಿ ಹೇಳ್ತಾ ಇರುವಂತಹದ್ದು ಪ್ರಭಾಕರ್ ಭಟ್ ವಿಚಾರವಾಗಿ, ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರವಾಗಿ. ಮೊನ್ನೆ ಒಂದು 3-4 ದಿನಗಳ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಬಹಳ ತಿಂಗಳ ನಂತರ ಹೊರಗಡೆ ಕಾಣಿಸ್ಕೊಂಡು ದ್ವೇಷ ಭಾಷಣವನ್ನು ಪುನರಾರಂಭಿಸಿದ್ದಾರೆ. ನಡುಗುವ ವಯಸ್ಸಿನಲ್ಲಿ, ಒಂದು ರೀತಿಯಾಗಿ ಎಲ್ರಿಗೂ ಸಹ ಒಳ್ಳೆಯದನ್ನು ಬಯಸಬೇಕಾದಂತಹ ವಯಸ್ಸಿನಲ್ಲಿ ಸಹ, ಇಲ್ಲ ನಾನು ನೀಚತನದಲ್ಲೇ ಹುಟ್ಟಿರೋದು, ನಾನು ನೀಚತನದಲ್ಲೇ ಬೆಳೆದಿರೋದು, ನಾನು ನೀಚತನದಲ್ಲೇ ಶಾಖೆಗಳಲ್ಲಿ ಬೆಳೆದಿರೋದು, ನನ್ನ ನೀಚತನವೇ ನನಗೆ ಮುಖ್ಯ, ನಾನು ನೀಚತನದಲ್ಲೇ ಜೀವನ ಮುಗಿಸ್ಕೊಳ್ತೀನಿ ಅಂತ ಒಂದು ರೀತಿಯಾಗಿ ತನ್ನ ದೀರ್ಘಾವಧಿಯ ಜೀವನವನ್ನ ಆ ನೀಚತನದಲ್ಲೇ ಕೊಚ್ಚೆಯಲ್ಲೇ ಮುಂದುವರಿಸ್ತಾ ಇರುವಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಮೊನ್ನೆ ದ್ವೇಷ ಭಾಷಣ 9-10 ತಿಂಗಳ ನಂತರ ಮಾಡಿ, ಯಥಾ ಪ್ರಕಾರ ಹಿಂದೂಗಳು 3 ಮಕ್ಕಳನ್ನ ಹೇರಬೇಕು, ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಹೆತ್ತುಬಿಟ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ, ದಬ್ಬಾಳಿಕೆ ನಡೆಸ್ತಾರೆ, ಅದೇ ಕಿತ್ತೋಗಿರೋ ಕ್ಯಾಸೆಟ್, ಅದರ ಜೊತೆಗೆ ಮುಸ್ಲಿಮರ ವಿರುದ್ಧ ಕೆರಳಿಸುವಂತಹ ಮಾತುಗಳು ಇದೆಲ್ಲವೂ ಆಯಿತು. ಆದರೆ ಅದು 9 ತಿಂಗಳ ಗ್ಯಾಪ್ ಇತ್ತು. ಯಾಕೆಂದ್ರೆ ಕಳೆದ ಬಾರಿ ಸುಮಾರು 8-9 ತಿಂಗಳ ಹಿಂದೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದಷ್ಟು ನಾಲ್ಗೆ ಚಪ್ಪಲಕ್ಕೆ ಮಾತಾಡಿದ್ರು. ನಾಲ್ಗೆ ಚಪ್ಪಲ ಮಾತ್ರ ಅಲ್ಲ, ಬೆಂಕಿ ಹಾಕಬೇಕು ಸಮಾಜಕ್ಕೆ ಅನ್ನುವಂತಹ ದುರುದ್ದೇಶದಿಂದ, ದುರಹಂಕಾರದಿಂದ RSS ಅಲ್ಲಿ ಕಲಿತು ಬಂದಿದ್ದಲ್ವಾ, RSS ವ್ಯಕ್ತಿ ಅಲ್ವಾ, ಆ ನೀಚತನ ಎಲ್ಲಿಗೂ ಹೋಗಲ್ಲ, ಎಷ್ಟು ಮಾಡಿದ್ರೂ ಹೋಗಲ್ಲ, ಎಷ್ಟು ವಯಸ್ಸಾದ್ರೂ ಹೋಗಲ್ಲ. ಅಲ್ಲಿ ಹೋಗಿ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅನ್ನುವಂಥ ಡೈಲಾಗ್ ಹೊಡೆದು ಅದು FIR ಆಗಿ ಅರೆಸ್ಟ್ ಆಗುವ ಪರಿಸ್ಥಿತಿ ಬಂದಾಗ ಕೋರ್ಟಿಗೆ ಓಡಿ ಹೋಗಿ ದುಂಬಾಲು ಬಿದ್ದು, ನನಗೆ ವಯಸ್ಸಾಗ್ಬಿಟ್ಟಿದೆ, ಮೈ ಕೈ ನಡುಗ್ತಾ ಇರುತ್ತೆ, ಶುಗರ್ ಇದೆ, BP ಇದೆ, ಹಾರ್ಟ್ ಪೇಷಂಟು, ಕೊಲೆಸ್ಟ್ರಾಲ್ ಇದೆ, ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನುವ ಮಟ್ಟಕ್ಕೆ ಗೋಗರೆದು ಜಡ್ಜ್ ಮುಂದೆ ಕೈ ಕಟ್ಟಿಕೊಂಡು ನಿಂತ್ಕೊಂಡು ಇನ್ನೇನು ಕಣ್ಣೀರು ಹಾಕಿ ಕಾಲಿಗೆ ಬೀಳೋದೊಂದು ಬಾಕಿ. ಈ ಭಟ್ ಯಾರು, ಪ್ರಭಾಕರ್ ಭಟ್, ಆ ಗೋಳಾಟ ನೋಡ್ಲಾರ್ದನೆ ಅರ್ಧ ಜಡ್ಜ್ ಹೋಗ್ಲಿ ವಯಸ್ಸಾಗಿದೆ ಅಂತ ಬೇಲ್ ಕೊಟ್ಟು ಕಳಿಸಿದ್ರು. ಅದಾದ ನಂತರ ಪೊಲೀಸರು ಎಚ್ಚರಿಕೆ ಕೊಟ್ಟರು ಕಲ್ಲಡ್ಕ ಪ್ರಭಾಕರ್ ಭಟ್ಗೆ,
ಇನ್ಮೇಲೆ ಬಾಲ ಬಿಚ್ಚಿದ್ರೆ ಆ ಬೇಲ್ ಸಿಗದಂಗೆ ಮಾಡ್ತೀವಿ ಅಥವಾ ಈ ಬೇಲ್ ಕ್ಯಾನ್ಸಲ್ ಮಾಡಿ ಎತ್ತಕೊಂಡು ಹೋಗ್ತೀವಿ ಅಂತ. ಆಗ ಬಾಲ ಮುದುರ್ಕೊಂಡು 9 ತಿಂಗಳು ಮನೆ ಸೇರ್ಕೊಂಡಿತ್ತು ಈ ವಯಸ್ಸಾದ ತಾತ. ಆದ್ರೆ ಈಗ ಯಾಕೋ ಅದು ಚಟ ಅಲ್ವಾ, ಬಿಡಕ್ಕಾಗಲ್ಲ. ಇಲ್ಲ ಇಲ್ಲ ಇಲ್ಲ, ನನ್ನ ನಾಲ್ಗೆ ಕೆರಿತಾನೆ ಐತೆ ಅಂತ ಮೊನ್ನೆ ದೀಪಾವಳಿ ಕಾರ್ಯಕ್ರಮದ ನೆಪದಲ್ಲಿ ಹೊರಗಡೆ ಬಂದು ಮತ್ತೆ ದ್ವೇಷ ಭಾಷಣ. ಅದೇ ನಾನು ಹೇಳದ್ನಲ್ಲ, 3 ಮಕ್ಕಳೇ ರೀ ಮಿನಿಮಮ್, ಹಾಗೆ ಮಾಡಿ ಹೀಗೆ ಮಾಡಿ. ಇವ್ರಿಗೆ ಮಾತ್ರ ಒಂದೇ ಮಗು, ಆ ಮಗುಗೆ ಮದುವೆ ಮಾಡಿದ್ರು ಸಹ ಅದಕ್ಕೂ ಒಂದೇ ಮಗು. ಇವ್ರ ಕುಟುಂಬ ನೆಮ್ಮದಿಯಾಗಿರ್ಬೇಕು, ಇವ್ರ ಕುಟುಂಬ ಸಂತೋಷವಾಗಿರ್ಬೇಕು, ಇವ್ರ ಕುಟುಂಬದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಹೋಗ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಬೇಕು, ಎಲ್ಲ ಆಗಬೇಕು. ಇವ್ರು ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ಕೊಂಡಿರ್ಬೇಕು. ಆದ್ರೆ ಕಂಡವರ ಮಕ್ಕಳನ್ನ ಮಾತ್ರ ಬಾವಿಗೆ ತಳ್ಳಬೇಕು, ಬೀದಿಗೆ ತಳ್ಳಬೇಕು. ಅವರು ಎಲ್ಲೋ ಒಂದು ಗಲಭೆಯಲ್ಲಿ ಸಿಗಾಕೊಳ್ಬೇಕು, ಜೈಲಿಗೆ ಹೋಗೋದು, ಇನ್ನೇನೋ ಆಗೋದು, ಕೈಕಾಲು ಕಳ್ಕೊಳ್ಳೋದು, ಅದು ಕೊಲೆ ಆಗೋದು, ಏನಾದ್ರೂ ಚಿಂತೆ ಇಲ್ಲ ಇವ್ರಿಗೆ. ಕಂಡವ್ರ ಮಕ್ಕಳು, ಇವ್ರ ಮಕ್ಕಳು ಮಾತ್ರ ಸೇಫ್ ಆಗಿರ್ಬೇಕು. ಒಂದೇ ಒಂದು ಮಗು ಕಲ್ಲಡ್ಕ ಪ್ರಭಾಕರ್ ಭಟ್ಗೆ. ಆ ಮಗುಗೆ ಮದುವೆ ಮಾಡಿದ್ಮೇಲೆ ಆ ಹೆಣ್ಣು ಮಗುಗೂ ಸಹ ಒಂದೇ ಒಂದು ಮಗು ಅಷ್ಟೇ. ಹೆಚ್ಚಿಗೆ ಮಕ್ಕಳು ಮಾಡ್ಕೊಂಡ್ರೆ ಅಯ್ಯೋ ಚೆನ್ನಾಗಿರಲ್ಲ. ಆದ್ರೆ ನೀವು ಮಾತ್ರ 3 ಅಲ್ಲ, 1 ಡಜನ್ ಮಕ್ಕಳು ಮಾಡ್ಕೋಬೇಕು. ಧರ್ಮ ರಕ್ಷಣೆ ಮಾಡಬೇಕು. ಧರ್ಮ ಅಪಾಯದಲ್ಲಿದೆ ಅಂತ ಈ ಪ್ರಭಾಕರ್ ಕಲ್ಲಡ್ಕ ಭಟ್. ಈ ಕೋಮು ಭಾಷಣ ಇತ್ತಲ್ಲ, ಕೋಮು ದ್ವೇಷದ ಭಾಷಣ, ಅದರ ವಿರುದ್ಧ ಅಲ್ಲಿ ಕೇಸ್ ಆಗೋಯ್ತು. ಪುತ್ತೂರಲ್ಲಿ ಕೇಸ್ ಆಗಿ FIR ಆಯ್ತು. ಈಗ ನೋಟಿಸ್ ಕೊಟ್ಟಿದ್ದಾರೆ, ಬಾರಪ್ಪ ತಾತ, ಕಮ್ ಪ್ಲೀಸ್ ಎಕ್ಸ್ಪ್ಲೇನ್ ಯುವರ್ ಸ್ಟೇಟ್ಮೆಂಟ್ ಅಂತ ಕರೆದಿದ್ದಾರೆ ಪೊಲೀಸರು. ಬಂದು ಎಕ್ಸ್ಪ್ಲೇನ್ ಮಾಡ್ರಿ, ಅದೇನೋ ದ್ವೇಷ ಭಾಷಣ ಓದರಿದ್ದಿರಲ್ಲ ಅಂತ. ಈಗ ಅಲ್ಲಿಗೆ ಹೋಗ್ಬೇಕು. ಹೋದರೆ ಅರೆಸ್ಟ್ ಮಾಡುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಈ ಕಲ್ಲಡ್ಕ ಭಟ್ ಹೆಬಿಚುವಲ್ ಅಫೆಂಡರ್, ಮಾಡ್ತಾನೆ ಇರೋದೆ ಮತ್ತೆ ಸಾಕಷ್ಟು ಬಾರಿ ಮಾಡಿರುವಂತಹ ತಪ್ಪನ್ನೇ ಮತ್ತೆ ಮಾಡ್ತಿರೋದು. ಆದ್ರೆ ಇಲ್ಲಿಯವರೆಗೆ FIR ಆಗ್ತಿತ್ತು, ಕೋರ್ಟ್ಗೆ ಹೋಗೋದು, ತಪ್ಪಿಸ್ಕೊಳ್ಳೋದು, ಅಲ್ಲಿ ಬೇಲ್ ತಗೊಳ್ಳೋದು, ಮತ್ತೆ ವಾಪಸ್ ಬರೋದು, ದ್ವೇಷ ಭಾಷಣ ಮಾಡೋದು. ಈ ಸರ್ಕಾರಗಳಿಗೂ ಧೈರ್ಯ ಇಲ್ಲ, ಅರೆಸ್ಟ್ ಮಾಡ್ತಿರ್ಲಿಲ್ಲ. ಕೋರ್ಟಲ್ಲಿ ಹೋಗಿ ಸುಮ್ಮನೆ ನಿಂತ್ಕೊಳ್ಳೋರು, ಆ ಕೋರ್ಟ್ ಸರಿ ಬೇಲ್ ಕೊಡಿ ಅಂತ ಕಳಿಸ್ಬಿಡೋರು. ಯಾಕಂದ್ರೆ ಪೊಲೀಸರ ಕಡೆಯಿಂದ ಯಾವುದೇ ಆಕ್ಷೇಪಣೆ ಬರ್ತಿರ್ಲಿಲ್ಲ ಬೇಲಿಗೆ. ಆದ್ರೆ ಈ ಬಾರಿ ಹಂಗಿಲ್ಲ ಸಮಸ್ಯೆ. ಅಲ್ಲಿನ ಕಮಿಷನರ್ ರೆಡ್ಡಿ ಮತ್ತೆ ಡಾಕ್ಟರ್ ಅರುಣ್ SP ಇಬ್ರು ಸಹ ಖಡಕ್ ಆಗಿದ್ದಾರೆ. ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಬಾಲ ಬೀಚಿದರೆ ಯಾರೇ ಆಗಿರ್ಲಿ ಕಾನೂನು ಕ್ರಮ ಆಗತ್ತೆ ಅಂತ. ಈಗ ಅವರಿಬ್ಬರೇ ಇರೋದು, ಅವರಿಬ್ಬರ ಅಡಿಯಲ್ಲಿ ಬರುವಂತಹ ಪೊಲೀಸರು ಈಗ ವಿಚಾರಣೆ ಕರೆದಿದ್ದಾರೆ, ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಭಯ ಭಟ್ಗೆ. ಹಾಗಾಗಿ ಎಲ್ರಿಗೂ ಫೋನ್ ಹಾಕಿ ನನ್ನ ಪರವಾಗಿ ಮಾತಾಡಿ ಅಯ್ಯೋ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಬಾಯಿ ಬಡ್ಕೊಂಡಿರೋದು. ಆ ಹಿನ್ನೆಲೆಯಲ್ಲಿ ಈ ಎಂಜಲು ಗಿಳಿ ಸಹ ತನ್ನ ಗುರುವಿನ ರಕ್ಷಣೆಗೆ, ನಾಲಿಗೆ ತವಲಿಗೆ ಧರ್ಮದ್ವೇಷದ ಮಾತುಗಳನ್ನು ಆಡ್ಕೊಂಡು, ಒಂದು ಧರ್ಮದವರನ್ನ ಟಾರ್ಗೆಟ್ ಮಾಡಿಕೊಂಡು, ಕಂಡವರ ಮಕ್ಕಳನ್ನ ಬೀದಿಗೆ ತಳ್ಳುತ್ತಾ, ಹಿಂಸೆಗೆ ತಳ್ಳುತ್ತಾ, ತಾನು ಮಾತ್ರ ನೆಮ್ಮದಿಯಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ ಶಿಷ್ಯ ಈ ಗಿಳಿಯಾರ ತನ್ನ ಗುರುವನ್ನ ಕಾಪಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಒಂದು ಭೀತಿಯನ್ನ ಸಮಾಜದಲ್ಲಿ ಉಂಟು ಮಾಡಿಬಿಡ್ಬೇಕು. ಏನು, ಕಲ್ಲಡ್ಕ ಪ್ರಭಾಕರ್ ಭಟ್ನ ಅರೆಸ್ಟ್ ಮಾಡಿಬಿಟ್ರೆ ಗಲಭೆಗಳಾಗೋಗ್ತವೆ ಅಂತ ಏನಿದೆ ಇಡೀ ಆ ಪೋಸ್ಟ್ ಅಲ್ಲಿ ಅಂತ ಓದ್ಬಿಡ್ತೀನಿ, ಆಮೇಲೆ ಅದು ಒಂಚೂರು ವಿವರಿಸ್ತೀನಿ ಅದನ್ನ. ಕಲ್ಲಡ್ಕ ಪ್ರಭಾಕರ್ ಭಟ್ ಎನ್ನುವ ಶಕ್ತಿಯಂತೆದು ಹೇಡಿಯನ್ನು ಅಂತ ಇರ್ಬೇಕಿತ್ತು, ಸರಿ, ಶಕ್ತಿಯನ್ನು ಕೆಣಕಿ ಉಳಿದ ಸರ್ಕಾರವಿಲ್ಲ. ಅದೆಷ್ಟು ಸರ್ಕಾರಗಳು ಬಿದ್ದೋಯ್ತು ನಾನಂತೂ ಕಾಣೆ. ಇಂತಹ ಬುಡಾಂಗು ಬಿಲ್ಡಪ್ಗಳು ಕೊಡೋದರಲ್ಲಿ ಸಂಘ ಪರಿವಾರದವರು ಎತ್ತಿದ ಕೈ. ಭಟ್ಟರ ಬಂಧನಕ್ಕೆ ಒತ್ತಡವಿದೆ ಎನ್ನುವ ಮಾತು ಕೇಳಿಸಿಕೊಂಡೆ. ಎಲ್ಲಿ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರ ಈ ಗಿಳಿ? ಯಾವ ಗೋಡೆ ಕಿವಿ ಇಟ್ಟಿದ್ನೋ ಗೊತ್ತಿಲ್ಲ. ಕರಾವಳಿ ಕಿಡಿಯಾದೀತು. ಇದು ಬೆದರಿಕೆ, ಸಮಾಜಕ್ಕೆ ಬೆದರಿಕೆ. ಇದಕ್ಕೇನೆ ಈ ಗಿಳಿಯರ್ನೇ ಫಸ್ಟ್ ಅರೆಸ್ಟ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ಬೇಕು ಪೊಲೀಸರು. ಕಿಡಿಯಾದೀತು. ಪ್ರಭಾಕರ ಭಟ್ಟರ ಪ್ರಭಾವ ಏನು ಎನ್ನುವುದನ್ನ ಪ್ರದರ್ಶನ ಮಾಡುವ ರಿಸ್ಕಿಗೆ ಯಾರೂ ಕೈ ಹಾಕದೆ ಇರೋದೇ ಸೇಫ್. ಅಂದ್ರೆ ಪ್ರಭಾಕರ್ ಭಟ್ ಏನ್ ಬೇಕಾದ್ರೂ ಬೊಗಳ್ಬೋದು, ಸಮಾಜದಲ್ಲಿ ಯಾರ ಬಗ್ಗೆ ಏನ್ ಬೇಕಾದ್ರೂ ಕೆಟ್ಟದಾಗಿ ಮಾತಾಡ್ಬೋದು, ದ್ವೇಷ ಬಿತ್ತಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಅರೆಸ್ಟ್ ಮಾಡಬಾರ್ದು. ಫ್ರೀ ಬಿಟ್ಬಿಡ್ಬೇಕು. ಎಷ್ಟಾದ್ರೂ ಮಾಡು, ಏನ್ ದ್ವೇಷ ಬೇಕಾದ್ರೂ ಕಕ್ಕು, ಯಾರನ್ನ ಏನ್ ಬೇಕಾದ್ರೂ ಅನ್ನು, ನಿನಗೆ ಫ್ರೀ ಅಂತ ಬಿಡ್ಬೇಕೇನೋ ಈ ಅಂಜಲಿ ಗಿಳಿಯ ಪ್ರಕಾರ. ಸೊ ಇರೋದೇ ಸೇಫ್ ಅಂತೆ, ಕೈ ಹಾಕದೆ ಇರೋದೇ ಸೇಫ್ ಅಂತೆ. ಆಮೇಲೆ ಹೇಳಿತನದ ಒಂದು ಸಾಲು ಕೊನೆಯಲ್ಲಿ. ಇಷ್ಟೆಲ್ಲ ಹೇಳಿದ್ದಕ್ಕೆ ಕೇಸ್ ಆಗ್ಬಿಟ್ಟು ಅರೆಸ್ಟ್ ಆಗಿ ಎತ್ತಕೊಂಡು ರುಬ್ಬಿದ್ರೆ ಕಷ್ಟ ಅಲ್ವಾ? ಅದಕ್ಕೆ ಕೊನೆಯಲ್ಲಿ ಒಂದು ಸಾಲ ಹಾಕ್ಬಿಡೋದು.
ಸಾವರ್ಕರ್ ಸಾಲು ಅಂತ ನಾನು ಕರಿತೀನಿ ಅದನ್ನ. ಕಾಲಿಗೆ ಬೀಳೋ ಸಾಲುಗಳು ಇವೆಲ್ಲ ಹೇಡಿತನದ ಸಾಲುಗಳು. ಕೊನೆ ಸಾಲು, ಕರಾವಳಿ ಕರ್ನಾಟಕ ಶಾಂತಿಯಲ್ಲಿರಲಿ ಎನ್ನುವುದು ಸಲಹೆ. ಇವನು ಸಲಹೆ ಯಾರು ಕೇಳಿದ್ರು? ಇವನು ಯಾವನು ಅಂತ ಇವನ ಸಲಹೆಯನ್ನು ನಾವು ಕೇಳ್ತಾ ಇದ್ದೀವಿ, ಅಥವಾ ಇವನು ಹೇಳಬೇಕು, ಅದನ್ನು ನಾವು ಕೇಳಿಸ್ಕೋಬೇಕು. ಇಂಥ ಅಯೋಗ್ಯರ ಸಲಹೆಗಳನ್ನ ಕರ್ನಾಟಕ ಪಡ್ಕೋಬೇಕಾ? ಬಸವಣ್ಣನವರನ್ನ ಕಂಡಂತಹ ನಾಡು ಇದು, ಕುವೆಂಪುರವರನ್ನ ಕಂಡಂತ ನಾಡು ಇದು, ಎಂತೆಂಥವರನ್ನೋ ಕಂಡಂತ ನಾಡಿದು. ಇಂಥವನು ಸಲಹೆ ಕೊಡ್ತಾನಂತೆ. ಕಕ್ಕೋ ವಿಷಯ ಎಲ್ಲ ಕಕ್ಬಿಟ್ಟ, ಬೆದರಿಕೆ ಹಾಕಿದಾನೆ, ಪ್ರಚೋದಿಸಿದಾನೆ, ಬೆಂಕಿ ಹಚ್ಚುವಂತಹ ಬೆದರಿಕೆ ಹಾಕಿದಾನೆ, ಎಲ್ಲ ಹೇಳ್ತಾನೆ. ಆದರೆ ಇಂಥ ಡೈಲಾಗ್ ಹೊಡಿತಾನೆ. ಈ ಗಿಳಿಯಾರನ್ನುವಂತಹ ಅಯೋಗ್ಯನಿಗೆ ಗೊತ್ತಿರಬೇಕು, ನಾರಾಯಣ ಗುರು ಅಂತವ್ರನ್ನ ಕಂಡಂತಹ ಭೂಮಿ ಅದು. ನಿಮ್ಮಂಥವ್ರು ಒಂದು ದಿನ ಎರಡು ದಿನ ಸಫಲ ಆಗಬಹುದು, ನಿರಂತರವಾಗಿ ಆಗಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನ ಕಾಲದಿಂದಲೂ ಸಹ ಈ ರಾಜ್ಯಕ್ಕೆ ಸೀಮಿತವಾಗಿ ನೋಡೋದಾದ್ರೆ ಇಂತಹ ಕಿಡಿ ಹತ್ತಿಸುವಂತಹ ಪ್ರಯತ್ನಗಳು ಸಾಕಷ್ಟು ನಡೆದವು. ಆದರೆ ಬಸವಣ್ಣನಿಂದ ಹಿಡಿದು ಇಲ್ಲಿಯವರೆಗೆ ಬಂದಿರುವಂತಹ ಕುವೆಂಪುವರೆಗೆ ಅದನ್ನ ಹಿಮ್ಮೆಟ್ಟಿಸ್ತಾನೆ ಇದ್ದಾರೆ. ಇವತ್ತಿಗೂ ಹಿಮ್ಮೆಟ್ಟಿಸೋರು ಸಾಕಷ್ಟು ಲಕ್ಷಾಂತರ ಜನ ಇದ್ದಾರೆ. ಇವನು ಕಿಡಿ ಹೊತ್ತಿಸ್ತಾನಂತೆ, ಅದಕ್ಕೆ ನಾವು ಹೆದರ್ತೀವಂತೆ. ಹೋಗಲೇ ಅಂತ ಎತ್ತಾಕೊಂಡು ಹೋಗ್ಬೇಕು ಪೊಲೀಸರವರನ್ನ. ಅಂತಹ ಅಯೋಗ್ಯ ಇವನು. ಆ ಕೆಲಸ ಪೊಲೀಸರು ಪ್ರಭಾಕರ್ ಭಟ್ಟನ ಅರೆಸ್ಟ್ ಮಾಡಕ್ ಮೊದಲು ಇವನನ್ನ ಅರೆಸ್ಟ್ ಮಾಡಬೇಕು ಈ ಪ್ರಚೋದನೆಗೆ. ಆಗ ಇವನು ಬಾಲನು ಸ್ವಲ್ಪ ಕಟ್ಟಾಗತ್ತೆ. ಸೊ ನೋಡೋಣ ಪೊಲೀಸರು ಏನ್ ಮಾಡ್ತಾನೆ. ಸೊ ಇದಿಷ್ಟು ಅವನು ಹಾಕಿರುವಂತಹ ಪೋಸ್ಟ್, ಬೆದರಿಕೆ ಪೋಸ್ಟ್, ಪ್ರಚೋದನಕಾರಿ ಪೋಸ್ಟ್. ಯಾರಿಗೆ? ಪ್ರಭಾಕರ್ ಭಟ್ ಪರವಾಗಿ ನಿಂತ್ಕೊಂಡಿದ್ದೀವಿ, ಏನೋ ಬೆಂಕಿ ಬಿದ್ದು ಬಿಡುತ್ತಂತೆ, ಪ್ರಭಾಕರ್ ಭಟ್ ಏನ್ ಮಾಡಿದ್ರು ಸುಮ್ಮನೆ ಇರ್ಬೇಕಂತ ನೋಡ್ಕೊಂಡು, ಇಲ್ಲ ಅಂದ್ರೆ ಬೆಂಕಿ ಹಾಕ್ಬಿಡ್ತಾರೆ. ಕಿಡಿ ಕೇಡಿಗಳ. ಇದಿಷ್ಟು ಈ ವಿಚಾರವಾಗಿ ಗಿಳಿಯ ಬಗ್ಗೆ ನಾವು ಹೇಳಬಹುದಾ, ಎಂಜಲು ಗಿಳಿಯ ಬಗ್ಗೆ ನಾವು ಹೇಳಬಹುದಾದಂಥ ವಿಚಾರ. ಮತ್ತು ಪ್ರಭಾಕರ್ ಭಟ್ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂಥ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.